ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸುಮಾರಾಗಿ ಒಂದು ಮಟ್ಟಕ್ಕೆ ಇದ್ದೀನಿ ಅಂತ ಹೇಳ್ತಾ ಸಂಜೆ 6 ಗಂಟೆ ನನ್ನ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಕಾಣಿಸುತ್ತೆ 6 ಗಂಟೆ ಟೈಮ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಶ್ವೇತಕ್ಕಾಗೆ ಒಂದು ಸಪೋರ್ಟ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕೆ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಇವತ್ತು ವಾರ ಪೂಜೆ, ಸಂಜೆ ಕೂಡ ವಾರ ಪೂಜೆ, ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು ಪೂಜೆ ಆಯಿತು. ಫ್ಯಾನ್ ಇಲ್ಲದೆ ಇದ್ದರೆ 5 ನಿಮಿಷ ಕೂಡ ಇರೋಕ್ಕಾಗಲ್ಲ, ಅಷ್ಟು ಶೆಕೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಬಿಸಿಲು. 6 ಗಂಟೆ ಗೈಸ್. ಆಗಲೇ ಹೇಳ್ದಾಗೆ ಸಂಜೆ ಮನೆಗೆಲ್ಲ ಧೂಪ ಹಾಕಿ ಪೂಜೆ ಮಾಡಿದ್ದೀನಿ. ಇವತ್ತು ಈವ್ನಿಂಗ್ ಮನೆ ಫುಲ್ಲು ಧೂಪ ಹೋಗಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಫುಲ್ಲು ಮನೆಗೆಲ್ಲ ಧೂಪ ಸ್ಪ್ರೆಡ್ ಮಾಡಿ ದೀಪ ಹಚ್ಚಿದ್ದೀನಿ. ಸೊ ನೋಡಿ, ದೇವ್ರ ಮನೆ ಫುಲ್ಲು ಧೂಪ ಆಡ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಏನೇನಾಯಿತು ನಿನ್ನೆಯಿಂದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡಿಕೊಂಡು ವಾಪಸ್ ಬನ್ನಿ. ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಈ ಶೆಕೆಗೂ ಈ ಬಿಸಿಲಿಗೂ. ಅಪ್ಪ ರೆಸ್ಟ್ ಮಾಡಿದ್ರೆ ಸಾಕಪ್ಪ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಒಳ್ಳೆ ನಿದ್ರೆ ಮಾಡಿದ್ದೀವಿ ನೆಲದ ಮೇಲೆ. ಇವತ್ತು ಕೆಳಗಡೆ ಒಂದು ಬಟ್ಟೆನೂ ಕೂಡ ಹಾಕ್ಕೊಳ್ಳಿಲ್ಲ, ಹಾಗೆ ಎಲ್ಲ ನೆಲದ ಮೇಲೇ ಮಲ್ಕೊಂಡು ನಿದ್ದೆ ಮಾಡಿದ್ವಿ. ಮಕ್ಕಳು ಸತೀಶ್ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಮೀನ್ಸ್ ಅಂದರೆ ಒಂದು ಸ್ಕೇಟಿಂಗ್ ಬೋರ್ಡ್ದು ವೀಲ್ ಹಾಳಾಗಿತ್ತು, ಹಾಕಿಸ್ಕೊಂಬರೋಕ್ಕೆ ಅಂತ. ಅದೆಲ್ಲಿ ತೊಗೊಂಡ್ರು, ಅಲ್ಲಿಗೆ ಕುವೆಂಪು ನಗರಕ್ಕೆ ಹೋಗಿದ್ದಾರೆ. ಸೊ ಹಾಗೆ ನಾನು ಸುಮ್ಮನೆ ಕೂತಿದ್ನೆಲ್ಲ, ಎಲ್ಲ ಕೆಲಸ ಮುಗೀತು. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ನಿಮ್ಮ ಹತ್ರ ಯಾಕೆ ವ್ಲಾಗ್ ಮಾಡಬಾರ್ದು ಮಾತಾಡಬಾರ್ದು ಅನ್ನಿಸ್ತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್. ನಿನ್ನೆಯಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿಕೊಂಡೆ, ಬಟ್ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ 3 ಗಂಟೆಗೆ ಎದ್ದು, ಇವತ್ತು ವಾರ ಅಲ್ವಾ, ಸೊ ಎಲ್ಲ ಕೆಲಸ ಮುಗಿಸ್ದೆ. ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು ನಿಮ್ಮ ಹತ್ರ ಸಂಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಗೋಡನಲ್ಲಿ ತುಂಬ ಕೆಲಸ ಇತ್ತು. ಸಂಡೇ ಅಂದರೆ ಈಗ ಸಮ್ಮರ್, ಎಲ್ಲರೂ ಹೊರಗಡೆ ಹೋಗ್ತಿರ್ತಾರೆ, ಟ್ರಿಪ್ ಮಾಡ್ತಿರ್ತಾರೆ. ಬಟ್ ನಮಗೆ ಕಾಯಕನೇ ಕೈಲಾಸ. ಇವತ್ತು ನನಗೆ ಪಾಲಕ್ ಬಾತ್ ತಿನ್ನಬೇಕು ಅನ್ನಿಸ್ತು, ನಾನೇ ಮನೇಲಿ ಮಾಡಿದ್ದೆ. ಪಾಲಕ್ ಬಾತ್ ಅನಿಸುತ್ತೆ. ಪನ್ನೀರ್ ಬಾತ ಪಾಲಕ್ ಬಾತ ಅಮ್ಮ. ಯಾರೋ ಸತೀಶ್ಗೆ ಅಡ್ವೈಸ್ ಮಾಡಿದ್ರಂತೆ, ಸತೀಶ್ ನಿಮ್ಮ ಮಿಸಸ್ ವೀಡಿಯೋಗಳನ್ನ ನೋಡ್ತಿರ್ತೀನಿ, ಈ ರೀತಿ ನಿಮ್ಮ ಮನೇಲಿ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ನೋಡಿದೆ. ನಿಮ್ಮ ಮಿಸಸ್ ಶೇರ್ ಮಾಡಿದರು. ಮನೇಲಿ ಇದು 7 ವೈಟ್ ಕುದುರೆ, ಓಡೋ ಕುದುರೆನ ಹಾಕಿ ಪೂರ್ವ ದಿಕ್ಕಿಗೆ ಅಂತ ಅಡ್ವೈಸ್ ಮಾಡಿದ್ರಂತೆ. ಸೊ ಹಾಗಾಗಿ ಸತೀಶ್ ಅವರ ಫ್ರೆಂಡ್ ಕೈಲಿ ಮಾಡಿಸಿ ತರಿಸಿದ್ದಾರೆ. ಸೊ ಇದನ್ನು ಹಾಕ್ಬೋದಾ, ಒಳ್ಳೆಯದಾ ಏನು ನಂಗೆ ಗೊತ್ತಿಲ್ಲ. ಸೊ ಸರಿ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮಕ್ಕಳಿಗೆ ಸಂಜೆ ಹೊತ್ತು ಟೇಬಲ್ಸ್, ಕಾಕಾಕಿಕಿ ಈ ಥರದ್ದೆಲ್ಲ ಕೇಳ್ತಿರ್ತೀನಿ, ರಿಕಾಲ್ ಆಗಲಿ ಅಂತ. ಸೊ ನೋಡ್ತಾ ಸಂಜೆ ಆಯಿತು. ಇದು ಸಂಡೇ ವ್ಲಾಗ್ ಅಂತ ನಾನು ಹೇಳಿದೆ. ಮಕ್ಕಳು ಈ ನಡುವೆ ಅಂತೂ ಅಂದರೆ ಮೀನ್ಸ್ ದೊಡ್ಡವರಾಗ್ತಾ ಅದು ಬೇಕು ಇದು ಬೇಕು ಅಂತ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಪಾಪ ಮಾಲ್ ಕರ್ಕೊಂಡೋಗಿ ನಮಗೆ KFC ತಿನ್ನಬೇಕು, ನಾವು ತಿಂದೇ ಇಲ್ಲ ಸುಮಾರು ದಿನ ಆಯಿತು ಅಂತ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೂ ಒಂದು ನೈಟ್ ಔಟ್ ಆಗುತ್ತೆ, ಒಂದು ಹೋಗಿ ಏನೇನು ಬೇಕು ನೋಡಿ ಮಾಡಿ ತಿನ್ಕೊಂಡು ಬರೋಣ. ಯಾಕಂದರೆ ಸಂಡೇ ಅಲ್ವಾ, ಮಕ್ಳಿಗೋಸ್ಕರ ಅಂತ ಹೇಳಿ ನಾವು ಎಲ್ಲ ಫ್ಯಾಮಿಲಿ ಜಯಲಕ್ಷ್ಮೀಪುರಮಲ್ಲಿರೋ ಮಾಲ್ಗೆ ಬಂದ್ವಿ. KFCಗೆ ನೋಡ್ತಾ ಇದ್ದೆ ಏನಾದರೂ ಆಫರ್ಸ್ ಇದೆಯಾ ಅಂತ. ಬಟ್ ಈ ನಡುವೆ ಯಾವ ಆಫರ್ಸು ಇಲ್ಲ, ಏನೂ ಇಲ್ಲ. 8 ಪೀಸು ಪೆರಿ ಚಿಕನ್ನು, ಲೆಗ್ ಪೀಸು, ಪೆಪ್ಸಿ ಇಷ್ಟೇ ಇರೋದು. ಇದನ್ನ ತಗೊಳಪ್ಪ, ನೋಡಮ್ಮ ಇದನ್ನ ತಗೊಳಪ್ಪ. ಅದು ಲೆಗ್ ಪೀಸ್ ತಿಂತೀಯಾ ನೀನು? ಇನ್ನೇನು ಅದನ್ನ ತಿನ್ನು. ಇದು ರೀಲ್ ಬೇಕಾದರೆ ಇಲ್ಲ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿದೆ ನೋಡಿ. ಎಲ್ಲ ತಿನ್ಕೊಂಡು ಮಾಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಒಂದು ಫ್ಯಾಮಿಲಿ ಗುಡ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇವರಿಬ್ರಿಗಂತೂ ಆಕಾಶ ಕೈಗೆ
ಕೇಳಿದ್ದೆಲ್ಲ ಕೊಡಿಸ್ಬಿಟ್ರೆ ತುಂಬ ಖುಷಿಯಾಗಿಬಿಡ್ತಾರೆ. ಸೊ ನನಗೆ ಒಂದು ಟೆನ್ಷನ್, ಮತ್ತು ನಾಳೆ ಮಂಡೇ ಎಲ್ಲ ಬೇಗ ಎದ್ದು ಎಲ್ಲ ಮಾಡಬೇಕಲ್ಲಪ್ಪ ಅಂತ ತಾಯಂದ್ರಿಗೆ ಆ್ಯಸ್ ಯೂಶ್ವಲ್ ಟೆನ್ಷನ್ ಇದ್ದಿದ್ದೆ. ಸೊ ನನ್ನ ರೊಟೀನ್ 3 ಗಂಟೆಗೆ ಸ್ಟಾರ್ಟ್ ಆಯಿತು. ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಆ್ಯಸ್ ಯೂಶ್ವಲ್ ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ ವಾಕ್ ಹೋಗಿ ಬಂದು ಚಪಾತಿ ಮಾಡಿದ್ದೆ. ಚಪಾತಿ ಏನು ಮಾಡೋದು, ಚಪಾತಿ ಟೊಮೆಟೊ ಗೊಜ್ಜು ಅದೆಲ್ಲ ಏನು ರೆಸಿಪಿ ಶೇರ್ ಮಾಡೋದು ಅಂತ ಶೂಟ್ ಮಾಡ್ಕೊಳ್ಳಿಲ್ಲ, ಕೆಲಸ ಇತ್ತಲ್ವ, ಹಾಗಾಗಿ ಅರ್ಜೆಂಟಲ್ಲಿ ಮಾಡ್ಕೊಳ್ಳಿಲ್ಲ. ಸೊ ಫಸ್ಟು ಮನೇಲೆಲ್ಲ ಮನೆ ದೇವರಿಗೆ ಪೂಜೆ ಮಾಡಿ ಒಂದು ಲೋಟ ಹಾಲಿಟ್ಟು ಬಾಳೆಹಣ್ಣೆಲ್ಲ ನೈವೇದ್ಯಕ್ಕೆ ಇಟ್ಟು, ಸೊ ತಿಂತೀನೋ ಬಿಡ್ತೀನೋ ಗೈಸ್, ನನಗೆ 8 ಗಂಟೆ 8:30 ಒಳಗಡೆ ಮನೇಲಿ ಮಹಾಮಂಗಳಾರತಿ ಆಗಿಬಿಡಬೇಕು. ಆಫೀಸ್ ರೂಮಲ್ಲಿ ಕೂಡ ನಾನೇ ಪೂಜೆ ಮಾಡಿದೆ ಇವತ್ತು. ಕಾರಣ ಸತೀಶ್ ಇರಲಿಲ್ಲ, ಎಲ್ಲೋಗಿದ್ರು ಬೆಳಗ್ಗೆನೆ ಅಂದರೆ 8 ಗಂಟೆಗೆ ಚೌಟ್ರಿ ಇದೆ, ಅದು ಯಾವುದೋ ಪಾರ್ಟಿ ಆರ್ಡ್ರ್ ಕೊಡೋಕ್ಕೆ ಬುಕ್ ಮಾಡಿಕೊಂಡು ಅವರು ಮನೆಗೆ ಹೋಗಿದ್ರು. ಅವ್ರು ಇನ್ನೂ ತಿಂಡಿಗೆ ಬಂದಿರಲಿಲ್ಲ. ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಆಫೀಸ್ ರೂಮಲ್ಲಿ ಪೂಜೆ ಮಾಡಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ಮಹದೇಶ್ವರ ಟೆಂಪಲ್ಗೂ ಕೂಡ ಬಂದೆ. ಇವತ್ತು ನಡ್ಕೊಂಡು ಹಂಬೋ ಅಂದ್ಕೊಂಡು ಬಂದೆ. ಬಿಕಾಸ್ ಆಫ್ ಸತೀಶ್ ಗಾಡಿ ತೊಗೊಂಡು ಹೊರಟೋಗಿದ್ರು, ಹಾಗಾಗಿ ನಡ್ಕೊಂಡೇ ಬಂದೆ. ಬೆಳಿಗ್ಗೆನೂ ವಾಕ್, ಈಗಲೂ ವಾಕ್ ಆದಂಗೆ ಆಯಿತು ನನಗೆ. ಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ರಸಾಯನ ಕೊಟ್ಟರು, ತಿಂದ್ಕೊಂಡು ಅಲ್ಲೇ ಒಂದು 5 ನಿಮಿಷ ಕೂತಿದ್ದು ಮನೆಗೆ ಬರೋ ಅಷ್ಟರಲ್ಲಿ ಇವರಿಗೆ ನಾನು ಡೈಲಿ 1 ಅವರ್ ಬರೆಸ್ತೀನಿ, ಓದಿಸ್ತೀನಿ. ಅದೆಲ್ಲ ಆದಮೇಲೆ ಯೂನೋ ಕಾರ್ಡ್ಸ್ ಆಡ್ತಾ ಇದ್ದಾರೆ ಇಬ್ಬರೂ ಕೂಡ. ಈಗ ಇವರಿಬ್ರಿಗೂ ಏನಾದ್ರು ಒಂದು ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಮಾಡಲೇಬೇಕು ನಾನು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಪ್ರೀತಿ ಮಾಡೋರು, ನನ್ನ ಇಷ್ಟಪಡೋರು ಈ ಕೆಳಗಡೆ ಒಂದು ಸ್ಕ್ಯಾನರ್ನ ಹಾಕಿದ್ದೀನಿ. ಆ ಸ್ಕ್ಯಾನರ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಕಾರಣ ಪ್ರಕಾಶ್ ಬ್ರೋ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಸುಮಾರು 1 ವಾರದಿಂದ ಈ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಸೊ ಟಿಕ್ಟಾಕಿಂದ ಕಾಮಿಡಿ ವಿಡಿಯೋ ಮುಖಾಂತರ ನಮ್ಮನ್ನೆಲ್ಲ ರಂಜಿಸಿ ನಗಿಸ್ಕೊಂಡು ಚಿಕ್ಕಮ್ಮ ಅನ್ನೋ ಕಾನ್ಸೆಪ್ಟಿಂದ ಅವರು ಚಿಕ್ಕಮ್ಮ ಅವ್ರ ಫ್ಯಾಮಿಲಿ ಎಲ್ಲ ವಿಡಿಯೋ ಮಾಡಿಕೊಂಡು ಅಚಾನಕ್ಕಾಗಿ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿದೆ. ಸೊ ಅದಕ್ಕೋಸ್ಕರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ನಾನು ಕೂಡ ನನ್ನ ಕೈಲಾದಷ್ಟು ಸಹಾಯನ ಮಾಡಿದ್ದೀನಿ. ಸೊ ದಯವಿಟ್ಟು ನನ್ನ ಪ್ರೀತಿ ಪಾತ್ರರಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋದು, ಆರೋಗ್ಯ ಅನ್ನೋದು ಯಾವಾಗ ಹೇಗಿರುತ್ತೆ ಗೊತ್ತಾಗಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಅದು ಸಾಕಾಗೋದಿಲ್ಲ. ಸೊ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ದಯವಿಟ್ಟು ಎಲ್ಲ ಸರಿ ಹೋಗೋ ತನಕ ಅವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ, ನೀವು ಕೂಡ ಮಾಡಿ. ಕೆಳಗೆ ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಪ್ಲೀಸ್ ಅವ್ರಿಗೆ ಸಹಾಯ ಮಾಡಿ. ಈಗ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಅತ್ಯಮೂಲ್ಯ. ಓಕೆನಾ? ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ ವಿಡಿಯೋ, ಏನು ಅನ್ನಿಸ್ತು? ಹೀಗೆ ಆ್ಯಸ್ ಯೂಶ್ವಲ್ ಅದೇ ರೊಟೀನ್ ಇರುತ್ತೆ. ಸೊ ನಂದು ಶೆಕೆ ನಿಮ್ಮ ಕಡೆ ಎಷ್ಟಿದೆ? ಮಳೆ ಆಯಿತಾ? ಕಮೆಂಟಲ್ಲಿ ಹೇಳಿ. ನಾನು ಬಾಗಿಲು ತೊಳೆದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಬಾಗಿಲು ತೊಳೆದಿರ್ತೀನಿ. ಅಷ್ಟು ಒಂದು ಹನಿ ಥರ ಹಾಕ್ಬಿಟ್ಟು ಹೊಟ್ಟೋಯ್ತು. ಹಂಗೆ ಹಾಕಿ ಕೂದ್ಮೇಲೆ ಸಿಕ್ಕಾಬಟ್ಟೆ ಶೆಕೆ ಸ್ಟಾರ್ಟ್ ಆಗಿದೆ. ಸೊ ಸಹನ ಕೆಳಗೆ ನಿಂತ್ಕೊಂಡು ಮಾತಾಡಬೇಕು, ಇಲ್ಲ ಅಂದರೆ ಫುಲ್ಲು ಬೇವು ಬರ್ತೀನಿ. ಯಾರೋ ಒಬ್ಬರು ನನಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಹೇಳಬಾರ್ದು ಅಂತ ನಿಜಕ್ಕೂ ಅನ್ಕೋತೀನಿ. ಬಟ್ ಈ ಜನಗಳು ನನ್ನನ್ನು ಬಿಡಲ್ಲ. ಸೊ ಈಗ ನೋಡಿದ್ರೆ ಏನೇನಾಯಿತು ಅಂತ ಆ್ಯಡ್ ಮಾಡಿದ್ದೆ. ಬೊಚ್ಚು ಬಾಯಿ. ಸೊ ಒಬ್ಬರು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಟಾಲರೆನ್ಸ್ ಆಗಿ ಅವ್ರಿಗೆ ಇರಿಟೇಟ್ ಆಗೋ ರೀತಿ, ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಗೇನು ಸಿಗುತ್ತೆ? ನಾನು ಕೇಳೋದು, ಏನಾದರೂ ಸಿಗುತ್ತಾ ನಿಮಗೆ? ನಂಗೆ ಗೊತ್ತಿಲ್ಲ, ನೀವೇ ಅದಕ್ಕೆ ಆನ್ಸರ್ ಮಾಡಬೇಕು. ಇವಾಗ ನನ್ನ ಅಂತಲ್ಲ, ಯಾರನ್ನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋರನ್ನ, ವಿಡಿಯೋಗಳನ್ನ ಮಾಡೋರನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರನ್ನ ನೋಡ್ತಿರ್ತೀರ. ನಿಮಗೆ ನಮ್ಮ ಫಿಸಿಕಲ್ ಅಪಿಯರೆನ್ಸ್, ನಾವು ಹಿಂಗಿದ್ದೀವಿ, ಈ ಕಲರ್ ಇದ್ದೀವಿ, ನಮ್ಮ ನೋಸ್ ಈ ರೀತಿ ಇದೆ, ನಮ್ಮ ಐಸ್ ಈ ರೀತಿ ಇದೆ, ನಮ್ಮ ಬಾಯಿ ಈ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವು ಎಲ್ಲೋ ಕೂತ್ಕೊಂಡು ವಿಡಿಯೋ ನೋಡೋರು, ರಿಯಲ್ ಅಕೌಂಟಾ ಫೇಕ್ ಅಕೌಂಟಾ, ನಿಮ್ಮ ಹೆಸ್ರೂ ಕೂಡ ಒಬ್ಬೊಬ್ಬರು, ಎಲ್ರಿಗೂ ಅಲ್ಲ, ಒಬ್ಬೊಬ್ರಿಗೆ ಅಷ್ಟೇ ನಾನು ಹೇಳ್ತಾ ಇರೋದು. ಯಾರೂ ಬೇಜಾರಾಗಬೇಡಿ. ನಾನು ಹಿಂಗೆ ಸ್ಟ್ರೇಟಾಗಿ ಮಾತಾಡೋದೇ ಸ್ವಲ್ಪ ಜನಕ್ಕೆ
ಇವಳಿಗೆ ತುಂಬ ಆ್ಯಟಿಟ್ಯೂಡ್, ಇವಳಿಗೆ ತುಂಬ ದುರಹಂಕಾರ, ಇವಳಿಗೆ ಯಾಕೆ ಎಲ್ಲ ಇದೆ, ಇವಳಿಗೆ ಯಾಕೆ ಯೂಟ್ಯೂಬ್ ದುಡ್ಡು, ಈ ಥರ ತಪ್ಪಾಗಿ ಅನಲೈಸ್ ಮಾಡ್ಕೊಂಡಿದ್ದಾರೆ. ನಾನು ಎಷ್ಟೇ ಅದರ ಕ್ಲಾರಿಫೈ ಕೊಟ್ಟು ವಿಡಿಯೋ ಮಾಡೋಕ್ಕೆ ಹೋದ್ರೂ ಅವ್ರ ಮೈಂಡ್ ಸೆಟ್ಟಲ್ಲಿ ಅದು ಫಿಕ್ಸ್ ಆಗಿಬಿಟ್ಟಿದೆ. ಅದನ್ನು ನಾನು ಅಳಿಸೋಕ್ಕಾಗಲ್ಲ. ಸೊ ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಈಗ ನಮ್ಮ ಬಗ್ಗೆ ಎಲ್ಲರೂ ಬೇಡ, ನಂದೇ ನಾನು ತೊಗೋತಾ ಇದ್ದೀನಿ. ಈಗ ನೀನು ಹಿಂಗಿದೆಯಾ, ನೀನು ಹಂಗಿದೆಯಾ, ನಿಂದು ಬೊಚ್ಚಬಾಯಿ ಅಂತ ಕಮೆಂಟ್ ಮಾಡ್ತೀರಲ್ವಾ. ಸೊ ಮಾಡಿ, ತಪ್ಪಿಲ್ಲ. ಒಬ್ರಿಗೆ ಹರ್ಟ್ ಆಗೋ ರೀತಿ ಯಾವುದೇ ರೀತಿ ಯಾರಿಗೇ ಆದರೂ ಅಷ್ಟೇ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ. ನಂದು ಬೊಚ್ಚಬಾಯಿ ಆದರೆ ಅದು ನನ್ನ ಬಾಯಿ ಅಲ್ವಾ. ಸೊ ನಮ್ಮಪ್ಪ ಅಮ್ಮಂದು ಜೀನಿಂದ ನಾನು ಬಂದಿರೋದು. ಈಗ ಅದನ್ನು ಏನು ಮಾಡೋಕ್ಕಾಗತ್ತೆ? ಅಳಿಸಾಕ್ಬಿಟ್ಟು ಬೇರೆ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಯಾಕೆ ನಿಮಗಿದೆಲ್ಲ ಅರ್ಥ ಆಗಲ್ಲ? ಈಗ ನಮ್ಮ ಬಗ್ಗೆ ನೀವಿಷ್ಟು ತಲೆ ಕೆಡಿಸ್ಕೊಂಡು ಇವಳದು ಫಿಸಿಕಲ್ ಅಪಿಯರೆನ್ಸ್ ಹಿಂಗಿದೆ, ಇವಳದು ಹಂಗಿದೆ, ಇವಳು ಬಟ್ಟೆ ಹಿಂಗಿದೆ, ಇವಳದು ಜರ್ಕಿನ್ ಹಿಂಗಿದೆ ಅಂತ ಹೇಳೋ ನೀವು ಅದೇ ಟೈಮ್ನ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ. ನೀವು ಹಿಂಗಿದ್ದೀವಿ, ನಾವು ಹಿಂಗೆ ಮಾಡ್ತಾಯಿದ್ದೀವಿ, ನಾವು ಹಿಂಗೆ ಮಾಡ್ತಾಯಿದ್ದೀವಿ, ನಾವು ಹಿಂಗಾಗೋಣ, ಆ ರೀತಿ ಥಿಂಕ್ ಮಾಡಿ. ಯಾಕಾಗಲ್ಲ? ಸೊ ದಯವಿಟ್ಟು ಬೇಜಾರಾಗಿದೆ. ದೇವ್ರು ಕೊಟ್ಟಿದ್ದೋ ಗಾಯ್ಸ್, ನಾವೇನೂ ಮಾಡೋಕ್ಕಾಗಲ್ಲ. ಅದನ್ನು ಕಿತ್ಬಿಟ್ಟು ಈಗ ನಿಮ್ಮ ಥರ ಒಂದು ಪುಟ್ಟ ಬಾಯಿ ಹಾಕ್ಕೊಳ್ಳೋಕ್ಕೂ ಆಗಲ್ಲ ನಮ್ಮ ಕೈಲಿ. ಇದು ನಮ್ಮ ಅಪ್ಪ ಅಮ್ಮನಿಂದ ಬಂದಿರೋದು. ಅದನ್ನೇನಾದರೂ ಕಿತ್ತಿ ಬಿಸಾಕ್ಬಿಟ್ಟು ಬೇರೆ ಹಾಕ್ಕೊಳ್ಳೋ ಹಂಗಿದ್ದಿದ್ರೆ ಹಾಕೋತಾ ಇದ್ವೋ ಏನೋ. ಬಾಯಿ ಹಿಂಗಿದೆ, ಮುಖ ಹಿಂಗಿದೆ ಅನ್ನೋದಲ್ಲ ಅಪಿಯರೆನ್ಸ್, ಅವಳು ಕೈ ಹಿಂಗಿದೆ ಅನ್ನೋದಲ್ಲ, ಮನಸ್ಸು ಹೆಂಗಿದೆ, ಇವಳು ಮನಸ್ಸಲ್ಲಿ ಏನಿದೆ ಅದನ್ನಷ್ಟೇ. ಇವತ್ತಿನ ಕಾಲದಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಬಂಧಿಕರೇ ನಮಗೆ ಯಾರೂ ಆಗಲ್ಲ. ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಬಂದಾಗ ನಮಗೆ ಯಾರೂ ಆಗಲ್ಲ, ಯಾರೊಬ್ಬರೂ ಆಗಲ್ಲ. ಸ್ವಂತದವರೇ ಆಗಲ್ಲ, ಒಡ ಹುಟ್ಟೋರೇ ಆಗಲ್ಲ. ಅಂಥದ್ರಲ್ಲಿ ನಾವು ಒಂದಷ್ಟು ಜನಕ್ಕೆ ಅದನ್ನು ಮಾಡೋಣ, ಇದನ್ನು ಮಾಡೋಣ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅಂಥ ಮನಸ್ಸು ಇವತ್ತು ಸಿಗೋದು ತುಂಬ ರೇರ್. ಸೊ ನಾನು ಜಂಬ ಕೇಳ್ಕೊತಾ ಇಲ್ಲ ಗೈಸ್. ಭಗವಂತ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಕೊಟ್ಟಿಲ್ಲ ಭಗವಂತ. ಅದಕ್ಕೆ ನಾವೆಷ್ಟು ಹಗಲು ಹಿರುಳು ರಾತ್ರಿ ನಿದ್ರೆ ಇಲ್ಲದೆ ಊಟ ಇಲ್ಲದೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಅದು ನನಗೆ ನನ್ನ ಹಸ್ಬೆಂಡ್ಗೆ ಮಾತ್ರನೇ ಗೊತ್ತು. ಅರ್ಧ ಗಂಟೆ ನಾನು ಹೇಳಿಬಿಟ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಅದು ಅನುಭವಿಸಿ ಮಾಡಿರ್ತೀವಲ್ವ, ಅದು ಮಾತ್ರ ಗೊತ್ತಾಗುತ್ತೆ. ನನ್ನ ಬೇರೆ ವಿಡಿಯೋಗಳಿಗೆಲ್ಲ ವ್ಯೂಸ್ ಇಲ್ಲ, ವ್ಯೂಸ್ ಕೊಡಿ ಅಂದಾಗ ಅದಕ್ಕೂ ಹೇಳ್ತೀರಾ ಚಿನ್ನ ತೋರಿಸಿ ವ್ಯೂಸ್ ಕೊಡ್ತಾರೆ ಅಂತ. ಅದೇ ಚಿನ್ನ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ಕಿಲ್ಲ ನನಗೆ. ಅರ್ಥ ಆಯ್ತಾ? ಒಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅದು ನನಗೆ ಮಾತ್ರನೇ ಗೊತ್ತು. ಕಷ್ಟ ಎಲ್ಲರೂ ಪಡ್ತಾರೆ, ನೀನು ಒಬ್ಬಳೇ ಕಷ್ಟಪಡಲ್ಲ ಹಂಗಂದಾಗ ಹಂಗೂ ಅಂತೀರ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನೇ ಮಾತಾಡಿದ್ರು ಒಂದು ವಿಡಿಯೋದಲ್ಲಿ ಒಂದಲ್ಲ ಒಂದು ತಪ್ಪು ಹುಡ್ಕೋಕ್ಕೆ ಅಂತಾನೆ ಕೆಲವೊಂದಷ್ಟು ಜನ ಕಾಯ್ಕೊಂಡಿರ್ತೀರ. ತಪ್ಪು ಹುಡುಕಿ ಬೇಡ ಅನ್ನಲ್ಲ, ಹೇಳೋ ರೀತಿ ಹೇಳಿ. ನಾವಿನ್ನೂ ಈ ಯೂಟ್ಯೂಬ್ ಬಂದು 2 ವರ್ಷ ಆಗಿದೆ ಗೈಸ್. ಈ ಯೂಟ್ಯೂಬ್ನ ಸುಮಾರು ವರ್ಷಗಳಿಂದ ವಿಡಿಯೋಗಳು ಮಾಡ್ಕೊಂಬಂದಿರೋರಿಗೂ ಸುಮಾರು ಜನ ಲಕ್ಷ ವ್ಯೂಸ್ ತೊಗೋತಾ ಇರೋರು ಇದ್ದಾರೆ. ಸುಮಾರು ವರ್ಷದಿಂದ ವಿಡಿಯೋ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಹಂಗಾರೆ ಅವ್ರಿಗೆಲ್ಲ ಯಾಕೆ ಯೂಟ್ಯೂಬ್ ನಿಮಗೆ ಅಂತ ಯಾಕೆ ಕೇಳಲ್ಲ ನೀವು? ನಮ್ಮಂಥ ಬಿಗಿನರ್ಸ್ಗೆ, ಸ್ಟಾರ್ಟರ್ಸ್ಗೆ ಯಾಕೆ ಹಿಂಗೆ ಕಾಲು ಎಳೆಯೋಕ್ಕೆ ನೋಡ್ತೀರಾ? ಸಪೋರ್ಟ್ ಮಾಡಿ, ಕೈಲಾದರೆ ಸಪೋರ್ಟ್ ಮಾಡಿ. ಆಗಲಿಲ್ವಾ, ಅಯ್ಯೋ ಇವಳ್ದೇನು ಹರಿಕತೆ ಭಜನೆ ಕೇಳೋದು, ಸ್ವೈಪ್ ಅಪ್ ಮಾಡಿಬಿಡಿ ಗೈಸ್. ಎಲ್ರಿಗೂ ಕಷ್ಟ ನೋವು ಎಲ್ಲ ಇರುತ್ತೆ. ಅದನ್ನು ಮೆಟ್ಟಿ ನಿಂತು ಮುನ್ನುಗ್ಗೋ ಛಲ ಧೈರ್ಯ ಯಾರಿಗೂ ಬರಲ್ಲ. ಕೆಲವೊಂದು ಜನ ಹೆಣ್ಮಕ್ಳು ಹಿಂದೆ ಉಳ್ಕೊಂಡಿರೋದೇ ಇದೇ ರೀಸನ್ಗೆ. ಅಯ್ಯೋ ಏನಕ್ಕಪ್ಪ ಇವ್ರ ಕೈಲಿ ಅನ್ನಿಸ್ಕೋಬೇಕು, ಏನಕ್ಕಪ್ಪ ಇವ್ರ ಕೈಲಿ ಮಾತು ಕೇಳಬೇಕು, ತಿನ್ನೋದು ಉಡೋದು ನಮ್ಮದು ನಮ್ಮನೇದು ನಾವು ಕಷ್ಟಪಡೋದು, ಇವ್ರಗಳ ಕೈಲೆಲ್ಲ ನಾವು ಬ್ಲೇಮ್ ಕೇಳಬೇಕಲ್ಲಪ್ಪ ಅಂತ. ಸೊ ಸುಮಾರು ಜನ ನನಗೆ ಹೇಳ್ತಿರ್ತಾರೆ, ನೀವು ನನ್ನ ಮೋಟಿವೇಶನ್, ನೀವು ನನ್ನ ಬಿಗ್ ಸ್ಟ್ರೆಂತ್, ನೀವು ನನ್ನ ಇನ್ಸ್ಪಿರೇಷನ್ ಅಂದಾಗ ನಿಜಕ್ಕೂ ಖುಷಿಯಾಗುತ್ತೆ ಗೈಸ್. ಕೆಲವೊಂದಷ್ಟು ಜನನಾದರೂ ನನ್ನನ್ನು ಫಾಲೋ ಮಾಡ್ತಾರಲ್ಲ, ನನ್ನಿಂದ ಮೋಟಿವೇಟ್ ಆಗಿದ್ದಾರಲ್ಲ. ಸೊ ಅಂಥವ್ರಿಗಾದರೂ ನಾವು ವಿಡಿಯೋ ಮಾಡಬೇಕು, ಅಂಥವ್ರಿಗಾದರೂ ನಾವು ಡೈಲಿ ನಮ್ಮದು ರೊಟೀನ್ ಏನಿರುತ್ತೆ, ನಮ್ದು ಏನಾಯಿತು ಅಂತ ಶೇರ್ ಮಾಡ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತೀವಿ ವಿಡಿಯೋ ಮಾಡೋಕ್ಕೆ. ಇಂಥ ಕಮೆಂಟ್ಗಳೆಲ್ಲ ನೋಡಿದಾಗ ಅಯ್ಯೋ ಇವ್ರಗಳ ಕೈಲಿ ಯಾಕೆ ಅನ್ನಿಸ್ಕೋಬೇಕು, ಹೋಗತ್ಲಾಗಿ ಅಂತಾನೂ ಕೂಡ ಅನಿಸುತ್ತೆ. ದಯವಿಟ್ಟು ಯಾರಿಗೂ ಅಷ್ಟೇ ಡಿಮೋಟಿವೇಟ್ ಆಗೋಂಥದ್ದು ಏನೂ ಮಾಡೋಕ್ಕೆ ಹೋಗ್ಬೇಡಿ, ನಾನು ಅಷ್ಟೇ ಕೇಳ್ಕೊತೀನಿ. ಸೊ ಸುಮಾರು ಜನ ಲೈಫ್ ಸ್ಟೋರಿ ವ್ಲಾಗ್ ಮಾಡಿ, ಲೈಫ್ ಸ್ಟೋರೀಸ್ ವಿಡಿಯೋಸ್ ಮಾಡಿ ಅಂತ ಸುಮಾರು ಜನ ಕೇಳ್ತಿರ್ತೀರ. ನನ್ನ ಲೈಫ್ ಸ್ಟೋರೀಸ್ ಎಷ್ಟೋ ಸಲ ಹೇಳಿದ್ದೀನಿ, ಮೇಲಿಂದ ಮೇಲೆ ಹೇಳ್ಕೊಳ್ಳೋಕೆ ಹೋದರೆ ಅಂಥ ಏನು ಗ್ರೇಟ್ ಸುಧಾಮೂರ್ತಿಯವರಾಗಿರ್ಬೋದು, ಬೇರೆ ಯಾರೇ ಲೆಜೆಂಡ್ ಅವರಾಗಿರ್ಬೋದು, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಅವರು ಹೋಲ್ಸ್ಕೊತಾ ಇದ್ದೀನಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ.
ಇವಾಗ ಅವರಿರೋ ಸಿಂಪ್ಲಿಸಿಟಿ ನೋಡಿದಾಗ ನನಗೂ ಹಂಗೆ ಅನಿಸುತ್ತೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಗೈಸ್, ನಾನು ಮಾಂಗಲ್ಯ ಚೈನನ್ನು ಕೂಡ ಈ ನಡುವೆ ಹಾಕೋತಾ ಇರೋದು. ಮುಂಚೆ ನಾನು ಮಾಂಗಲ್ಯ ಚೈನು ಬಿಚ್ಚಿಟ್ಬಿಡ್ತಾಯಿದ್ದೆ. ಕಿವಿಗೆ ಓಲೆ ಎಷ್ಟೋ ಸತ ನನಗೆ ನೀವು ಕಮೆಂಟಲ್ಲಿ ಹೇಳಿರ್ತೀರ, ಸಿಸ್ ಕಿವಿ ಓಲೆ ಹಾಕೊಳ್ಳದೆ ಇರಬೇಡಿ, ದಯವಿಟ್ಟು ಕಿವಿಗೆ ಓಲೆ ಹಾಕ್ಕೊಳ್ಳಿ, ಅದು ಗಂಡನ ಇದಕ್ಕೆ ಒಳ್ಳೆಯದಲ್ಲ, ಕಿವಿ ಓಲೆ ಹಾಕ್ಕೊಳ್ಳಿ ಅಂತ. ನಮ್ಮ ಹತ್ರ ಎಷ್ಟು ಇದೆ ಅನ್ನೋದು ಮುಖ್ಯ ಅಲ್ಲ ಗೈಸ್, ನಾವು ಎಷ್ಟು ನೆಮ್ಮದಿಯಾಗಿದ್ದೀವಿ, 3 ಹೊತ್ತು ತಿಂತೀವ, ಕಣ್ತುಂಬ ನಿದ್ದೆ ಮಾಡ್ತೀವ, ಅದು ಜೀವನ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಕಷ್ಟ ನನಗೆ ದೊಡ್ಡದಾದರೆ ನಿಮ್ಮ ಕಷ್ಟ ನಿಮಗೆ ದೊಡ್ಡದು. ಮರದಿಂದ ಮರಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಗೈಸ್, ನಿಜ ನನಗೆ ಕಷ್ಟ ಏನು ಅಂತಲೇ ಗೊತ್ತಿರಲಿಲ್ಲ. ಕಷ್ಟ ಅನ್ನೋ ಮೀನಿಂಗೇ ನಂಗೆ ಗೊತ್ತಿರಲಿಲ್ಲ. ನಮ್ಮಪ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ರೈತರಾದ್ರೂ ಕೂಡ ಎಲ್ಲರ ಮಕ್ಕಳನ್ನು ಅಪ್ಪಂದರು ಮಹಾರಾಣಿ ಥರನೇ ಬೆಳೆಸೋದು. ನನ್ನಪ್ಪನೂ ಕೂಡ ನನ್ನನ್ನು ಹಾಗೆ ಬೆಳೆಸಿದ್ದಾರೆ. ಹುಡುಗಿ ಥರ ಬೆಳೆಸಲಿಲ್ಲ ನನ್ನಪ್ಪ, ನನ್ನನ್ನು ಒಳ್ಳೆ ಗಂಡು ಹುಡುಗನ ಥರ ಬೆಳೆಸಿದ್ರು. ನಮ್ಮಪ್ಪಂಗೆ ಒಬ್ಬರೇ ತಮ್ಮ, 3 ಜನ ತಂಗಿದಿರು. ನಮ್ಮಪ್ಪನೇ ಹಿರಿ ಮಗ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ ಸ್ವಲ್ಪ ಡ್ರಿಂಕ್ಸ್ ಅಡಿಕ್ಟ್ ಆಗಿದ್ದರು. ಸೊ ಅವರಿಗೇನೋ ಜವಾಬ್ದಾರಿ ಕೊಟ್ಟಿರಲಿಲ್ಲ, ಎಲ್ಲ ಹಾಳು ಮಾಡ್ತಾನೆ ಅಂತ. ನಮ್ಮಪ್ಪನಿಗೆ ಜವಾಬ್ದಾರಿ ಕೊಡ್ತಾರೆ. ನಮ್ಮಪ್ಪ ದೇವರು ಗುಡ್ಡಪ್ಪ, ನಮ್ಮ ಚಿಕ್ಕಪ್ಪಂಗೆ ದೇವ್ರು ಬರುತ್ತೆ ಅಂತ ಹೇಳಿ ಮಡಿ ಮಾಡಿ ಸ್ನಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಬಟ್ ದೇವರು ನಮ್ಮಪ್ಪನ ಮೇಲೆ ಬಂದುಬಿಡುತ್ತೆ 12 ವರ್ಷ ಹುಡುಗ ಆಗಿದ್ದಾಗಿಂದ. 12 ವರ್ಷ ಹುಡುಗರಿಗೆ ಏನು ಗೊತ್ತಾಗುತ್ತೆ? ಅದೇನೋ ಅಂತಾರಲ್ಲ, ಅಪ್ಪ ಮಗನಿಗೆ ಯಜಮಾನಿಕೆ ಕೊಟ್ಟ, ಮಗ ಒಡೆ ಭತ್ತ ಕೊಯ್ದು ಮೆದೆ ಹಾಕ್ತಾ ಅಂತ. ಅದು ಹಳೆ ಕಾಲದ ಗಾದೆ, ಅದು ಏನು ಮಾಡೋಕ್ಕಾಗಲ್ಲ. 3 ಜನ ತಂಗಿದಿರು ಮದುವೆ ಮಾಡಬೇಕು, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರನ್ನೂ ನೋಡ್ಕೋಬೇಕು. ಏನು ನಮ್ಮ ಅಪ್ಪನಿಗೇನು ಕೆಲಸ ಇರಲಿಲ್ಲ ಗೈ, 7th or 8th ಅಷ್ಟೇ ನಮ್ಮಪ್ಪ ಓದಿದ್ದು. ಅಂಥದ್ರಲ್ಲೂ ನಮ್ಮಪ್ಪ 1 ಗುಂಟೆ ಜಮೀನು ಕೂಡ ಮಾರ್ಕೊಳ್ದೆ ಅಂಥ ಕಾಲದಲ್ಲಿ 3 ಜನ ತಂಗಿದಿರು ಮದುವೆನೂ ಅಚ್ಚುಕಟ್ಟಾಗಿ ಚೌಡ್ರಿಯಲ್ಲಿ. ನನಗೆ ನೆನಪಿರೋದು ಕೊನೆಯ ಹತ್ತೆ ಮದುವೆ ಒಂದು ನಾವು ಕಣ್ಣಲ್ಲಿ ನೋಡಿದ್ದು. ಚೌಟ್ರಿಲಿ ಸ್ಪ್ಲೆಂಡರ್ ಪ್ಲಸ್ ಗಾಡಿ ಕೊಟ್ಟು, ಧಾಮ್ ಧೂಮ್ ಅಂತ ಚಿನ್ನ ಕೊಟ್ಟು ಮದುವೆ ಮಾಡ್ತಾರೆ. ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪನ ಲೈಫ್ನ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ನೆನೆಸ್ಕೊಂಡು ಮನೆಯೊಳಗೆ ಹ್ಯಾಂಗ್ ಮಾಡ್ಕೊಂಡು ತೀರೋಗ್ತಾರೆ. ನಾವೆಲ್ಲ ಅವಾಗೆಲ್ಲ 5th 6th ಆ ಟೈಮಲ್ಲಿ ನಮಗೇನು ಗೊತ್ತಾಗುತ್ತೆ ಜವಾಬ್ದಾರಿ. ನಮ್ಮಪ್ಪ ರೈತರಾದರೂ ನನ್ನ 3 ಜನ ಮಕ್ಕಳು ಕಾನ್ವೆಂಟಲ್ಲೇ ಓದಬೇಕು, ಇಂಗ್ಲೀಷ್ ಕಾನ್ವೆಂಟಲ್ಲೇ ನನ್ನ ಮಕ್ಕಳು ಓದಬೇಕು. ಅಪ್ಪ ಹೀರೋ, ಅಪ್ಪ ಎಲ್ಲರೂ ಲೈಫಲ್ಲೂ ಹೀರೋನೇ. ಆದರೆ ಅಮ್ಮ ಮಾಡೋ ಸ್ಯಾಕ್ರಿಫೈಸಸ್, ಅಮ್ಮನೂ ಹೀರೋನೇ ಗೈಸ್. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನನ್ನಮ್ಮ ನನ್ನಪ್ಪನಿಗಿಂತ ಒಂದು ಕೈ ಹೆಚ್ಚೆ ಅಂತಲೇ ಹೇಳ್ಬೋದು. ಸೊ ನನ್ನಪ್ಪ ಇಷ್ಟೆಲ್ಲ ಮಾಡಿದ್ರು ಒಂದು ಕ್ವಶನ್ ಮಾಡಿದೆ, ಯಾಕೆ ಹಿಂಗೆ ಮಾಡ್ತಾಯಿದ್ಯಾ, ಯಾಕಿಷ್ಟು ಖರ್ಚು ಮಾಡ್ತೀಯಾ, ಇದ್ದಂಗೆ ಮಾಡು ಅಂತ ಒಂದು ಅಡ್ವೈಸ್ ಮಾಡ್ದೇನೆ ಅವರ ಕೇಳಿದ್ದಕ್ಕೆಲ್ಲ ಹ್ಞೂ ಅಂದ್ಕೊಂಡು, ಕೇಳಿದ್ದು ಚಿನ್ನ ಒಂದು ಭುಜರಂಗಿ ಪುಟ್ಟಿ ಅಂತ ಅಷ್ಟು ಚಿನ್ನ ಇತ್ತು ನಮ್ಮಮ್ಮನ ಹತ್ರ. ನಮ್ಮ ಅಜ್ಜಿ ಕೊಟ್ಟಿದ್ದದು ಮದುವೆಗೆ. ಅಷ್ಟು ಚಿನ್ನದಲ್ಲಿ ಮಾಂಗಲ್ಯ ಚೈನು, ತಾಲಿ ಒಂದು ಬಿಟ್ಟು ಇನ್ನೆಲ್ಲ ಹೋಗುತ್ತೆ ಸೇಟು ಅಂಗಡಿಗೆ. ಬಿಕಾಸ್ ಆಫ್ ನನ್ನ ಅಪ್ಪಂಗೆ ಬ್ಯಾಡ್ ಹ್ಯಾಬಿಟ್ ಇಲ್ಲ, ಒಂದು ಅಡಿಕೆ ತಿನ್ನಲ್ಲ, ಒಂದು ಡ್ರಿಂಕ್ ಮಾಡಲ್ಲ, ಒಂದು ಏನೂ ಇಲ್ಲ. ಬರೀ ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಮಿಲಿ, ಸಿಸ್ಟರ್ಸ್ ಬ್ರದರ್ಸ್, ಇಷ್ಟೇ ಆಗೋಯ್ತು ನನ್ನ ಅಪ್ಪನ ಜೀವನ. ದೇವ್ರು ಬೇಕು, ನಮ್ಮಪ್ಪ ಬೇಡ. ಈ ಥರ ಇಷ್ಟು ಒಳ್ಳೆಯವರಾಗಬಾರ್ದು ಜೀವನದಲ್ಲಿ. ಮಾಡಬೇಕು ದಾನ ಧರ್ಮ. ಕೊನೆಗೆ ನನ್ನ ಅಪ್ಪನಿಗೆ ಕೇಳ್ತಾರೆ, ಏನು ಮಾಡಿದ್ಯಾ ನೀನು, ನಿನ್ನ ಕರ್ತವ್ಯ ನೀನು ಮಾಡಿದೀಯಾ. ಒಪ್ಪನಾಗಿ ಹೇಳ್ಕೊಳ್ಳೋದು 5 ನಿಮಿಷದ ಕತೆ, ಅದನ್ನು ಅನುಭವಿಸೋದು ಆನ್ ಫ್ಯೂಚರ್ ಅದು ನನಗೆ ಎಫೆಕ್ಟ್ ಆಗೋದು. ಎಲ್ಲರೂ ಕೇಳ್ತಾರೆ ಗೈಸ್, ಒಬ್ಬರಲ್ಲ, ನನ್ನ ಅಪ್ಪನ ಎಲ್ಲ ರಿಲೇಟಿವ್ಸು ಕೇಳ್ತಾರೆ, ಏನು ಮಾಡಿಬಿಟ್ಟೆ ನೀನು ಅಂಥದ್ದು, ಎಲ್ಲ ಹೆಂಗೆ ಮಾಡ್ತಾರೋ ನೀನು ಹಾಗೆ ಮಾಡಿದೆ. ಇವ್ರು ಏನರಲ್ಲಿ ಮಾಡಬೇಕಿತ್ತು? ಇವ್ರಿಗೇನು ಇವರಪ್ಪ ಒಳ್ಳೆ ಎಜುಕೇಷನ್ ಕೊಡಿಸಿ ಕೆಲಸ ಕೊಡಿಸಿದ್ರಾ? ಇಂತಿಷ್ಟು ಸಂಬಳ ಅಂತ ಬರ್ತಿತ್ತಾ ನನ್ನ ಅಪ್ಪನಿಗೆ? ಇಲ್ಲ. ಏನೋ ಒಂದು ಕಾಳಿ ಕಿತ್ತು ಬೋಳಿ ಮಾಡಿ, ಬೋಳಿ ಕಿತ್ತು ಗಾಳಿ ಮಾಡಿ ನಮ್ಮಮ್ಮನ ಒಡಬೇಕಿತ್ತು ಮಾರಿ ಅಥವಾ ಸೇಟು ಅಂಗಡಿಗೆ ಹಡ ಇಟ್ಟು ಏನೋ ಒಂದು ಮಾಡಿದ್ರು. ಮಾಡಿದ ಮೇಲೂ ಈ ರೀತಿ ಎಲ್ಲ ಆಪಾದನೆಗಳು ನಿಂದನೆಗಳು ಅನ್ನಿಸ್ಕೊಂಡು ನಮ್ಮಪ್ಪನಿಗೆ ಸಾಕಾಯಿತು. ಸೊ ಹೀಗೆ ನಡೀತಾ ಇರುತ್ತೆ ನಮ್ಮ ಚಿಕ್ಕಪ್ಪನ ಲೈಫ್ನ ನೆನೆಸ್ಕೊಂಡು. ನಮ್ಮ ಅಜ್ಜಿ ಎದುರುಪ್ಲಿ ಅಂತಲೇ ಹೇಳ್ಬೋದು.
ಇರೋಕ್ಕಾಗದೆ ಸಹಿಸ್ಕೊಂಡು ಇರೋಕ್ಕಾಗದೆ ನಮ್ಮಪ್ಪನ ತಲೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹೇರಾಕ್ಬಿಟ್ಟು ಮನೆ ಒಳಗೆ ಹ್ಯಾಂಗೆ ಮಾಡ್ಕೋತಾರೆ. ನಮ್ಮಪ್ಪನಿಗೆ ಅವ್ರ ತಾಯಿ ಅಂದರೆ ತುಂಬ ಲವ್ವು. ಏನೂ ಮಾಡೋಕ್ಕಾಗಲ್ಲ. ಏನೇ ಆಗಲಿ ಲೈಫಲ್ಲಿ ಇರಬೇಕು, ಸಾಧಿಸ್ಬೇಕು, ಜಯಿಸ್ಬೇಕು. ಹೇಡಿಗಳ ಕೆಲಸ ಮಾಡಬಾರ್ದು. ಹುಂಡಿರ್ನಾರ್ದಿರೋ ಅದೇನೋ ಅಂತಾರಲ್ಲ ಹಾಗೆ ತಿನ್ನೋಕ್ಕಿರಲ್ಲ ಅಂಥದ್ರಲ್ಲೂ ಕೂಲಿಗೆ ಕೊಂಡು ಜೀವನ ಮಾಡ್ತಿರ್ತಾರೆ. ಇವರು ಎಲ್ಲ ಇದ್ದು ಈ ರೀತಿ ಮಾಡ್ಕೋತಾರೆ. ಮಗನಿಗೊಳ್ಳೆ ಬುದ್ಧಿ ಕಲಿಸ್ಲಿಲ್ಲ. ಮಗನ ಜವಾಬ್ದಾರಿನ ನಮ್ಮಪ್ಪನ ಮೇಲೆ ಹಾಕಿದ್ರು. ನಮ್ಮಪ್ಪ ಧೃತಿ ಕೆಡಲಿಲ್ಲ. ಎಲ್ಲ ಕಾರ್ಯ ಮುಗಿಸ್ತಾರೆ. ತಮ್ಮನ ಮದುವೆನೂ ಮಾಡ್ತಾರೆ. ತಮ್ಮನ ಮಕ್ಕಳು ಆಗುತ್ತೆ. ನಮ್ಮ ತಾತ ನಿಜ ನನ್ನ ಲೈಫ್ನ ಶತ್ರು ಅಂದರೆ ಅದು ನಮ್ಮ ತಾತ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ. ಅದೇ ಟೈಮ್ಗೆ ನಾನು ಮೆಚೂರ್ಡ್ ಆಗ್ತೀನಿ, ಮನೆ ಬಿಡಬೇಕು ಅಂತ ಬರುತ್ತೆ. ನಮ್ಮ ಅಜ್ಜಿ ಮನೆಯೊಳಗೆ ಹ್ಯಾಂಗ್ ಮಾಡ್ಕೊಂಡಿರೋದಕ್ಕೆ ಬೇರೆ ಮನೆ ಇಲ್ಲ ನಮಗೆ. ನಮ್ಮಪ್ಪನ ಚಿಕ್ಕಪ್ಪನ ಮಗನ ಮನೆಗೆ ಹೋಗಿರ್ತೀವಿ. ಅಲ್ಲೂ ಸಾವಿರಾರು ಪಟ್ಟಗಳು ಕಟ್ತಾರೆ. ಇವಳು ಮೆಚೂರ್ಡ್ ಆಗಿ ಟೈಮ್ ಸರಿ ಇಲ್ಲ, ಹಂಗಾಯಿತು ಹಿಂಗಾಯಿತು, ತುಂಬ ಬ್ಲೇಮ್ಸ್. ಆ ವಯಸ್ಸಲ್ಲಿ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋ ಏಜಲ್ಲಿ ತಪ್ಪು ಯಾವುದು ಸರಿ ಯಾವುದು ಗೊತ್ತಿಲ್ಲದೆ ಇರೋ ಏಜಲ್ಲಿ ಸುಮಾರು ಪಟ್ಟಗಳನ್ನ ಕಟ್ಕೊಂಡ್ಬಿಟ್ಟಿರ್ತೀನಿ. ನಮ್ಮ ರಿಲೇಟಿವ್ಸೇ ಇವಳು ಬಾಯಿ ಹಬ್ಬ ಇಬ್ಬ ಅಂಥವಳು, ಇವಳು ಗಂಡು ಬೀರಿ ಹೋಗಿದ್ದ ಮನೇಲಿ 3 ದಿನ ಇರಲ್ಲ, ಇವಳು ಕಟ್ಕೊಂಡಿರೋ ಗಂಡನ್ನೇ ಮಾರಾಕ್ಬಿಟ್ಟು ಬಂದ್ಬಿಡ್ತಾಳೆ, ಇವಳು ಅಂಥವಳು, ಇವಳು ಇಂಥವಳು, ಇವಳು ಅಂತ ಅನ್ಸ್ಕೊಂಡು ಬ್ಲೇಮ್ಗಳನ್ನ ಸಾಕಾಗ್ಬಿಟ್ಟಿದೆ. ಸೊ ನಮ್ಮ ಹತ್ರ ಒಳ್ಳೆತನ ಇದ್ದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನನ್ನ ಜೀವನ ಸಾಕ್ಷಿಯಾಗಿ ನಿಂತಿದೆ. ತುಂಬ ಅನುಭವಿಸಿದ್ದೀವಿ ಗೈಸ್ 5-6 ವರ್ಷ ನಮ್ಮ ಲೈಫಲ್ಲಿ. ನಾನು ಹೇಳ್ತೀನಲ್ಲ, ನನ್ನ ಶತ್ರುಗಳ ಮುಂದೆ ನನ್ನ ಕಾಲು ಎಳೆಯೋಕ್ಕೆ ಅಂತ ನಿಂತಿರೋರ ಮುಂದೆ ನಮ್ಮ ಕಷ್ಟ ಯಾವತ್ತೂ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತಿರ್ಲಿಲ್ಲ. ಬಟ್ ಇಷ್ಟೊಂದು ಡಿಗ್ರೇಡ್ ಆಗಿ ಮಾತಾಡ್ತೀರಾ ನೀವುಗಳೆಲ್ಲ. ಸೊ ನಿಮಗೆ ಪ್ರೂವ್ ಮಾಡೋ ಅವಶ್ಯಕತೆಯೂ ನನಗಿಲ್ಲ. ಬಟ್ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಕಲ್ಲಿ ಯಾವತ್ತೋ ಈ ಮನಸ್ಸು ಕಲ್ಲು ಯಾವತ್ತೋ ಆಗಿಬಿಟ್ಟಿದೆ. ನಮ್ಮ ಚಿಕ್ಕಪ್ಪನ ವರ್ತನೆ ನೋಡಿ ಇವ್ನು ಹಿಂಗೆ ಇದ್ದರೆ ಸರಿ ಹೋಗಲ್ಲ, ಜವಾಬ್ದಾರಿ ಕೊಡಬೇಕು ಅಂತ ಭಾಗ ಕೊಡ್ತಾರೆ. ನಮ್ಮಪ್ಪ ಎಲ್ಲ ಡಿಸೈಡ್ ಆಗಿ ಚೆನ್ನಾಗಿರೋ ಮನೆ ಎಲ್ಲ ಪ್ರತಿಯೊಂದು ಸೌಕರ್ಯ ಇರೋ ಮನೆ ಅವ್ರಿಗೆ ಕೊಡ್ತಾರೆ. ಅವನಿಗೆರಡು ಹೆಣ್ಣು, ನಮ್ಮಪ್ಪ ಗಂಡು ಮಕ್ಕಳು. ನಮ್ಮಪ್ಪ ಏನೇ ಆದರೂ ಧನಶೂರ ಕಾರಣ ತಡ್ಕೊಳ್ಳೋ ಕೆಪಾಸಿಟಿ ನಮ್ಮಪ್ಪಂಗಿದೆ. ತಂಗಿದೇರು ಮದುವೆ ಮಾಡಿರೋ ಸಾಲ ತೀರಿಸಿಲ್ಲ ನಮ್ಮಪ್ಪ. ಇನ್ನು ನಮ್ಮಮ್ಮಂದು ಒಂದು ಒಡವೆ ಬಿಡಿಸ್ಕೊಟ್ಟಿಲ್ಲ ನಮ್ಮಪ್ಪ. ಸಾಲಗಾರರು ಬಂದರೆ ಊಸ್ಕೋತಾರೆ ನಮ್ಮಪ್ಪ. ಏಡಿ ಥರ ಅಲ್ಲ, ಹಿಂಗಿದ್ದ ಶಿವಣ ಇವತ್ತು ಹಿಂಗೆ ಆಗೋದ್ನಲ್ಲ ಆಡ್ಕೋತಾರೆ ಅಂತ. ನಮ್ಮಪ್ಪ ಏಡಿ ಅಲ್ಲ. ಅಷ್ಟೆಲ್ಲ ನೋಡಿ ಅನುಭವಿಸಾದ್ಮೇಲೆ ದನನ ಕೊಟ್ಟಿಗೆಯಲ್ಲಿ ಇದ್ದೀವಿ ನಾವು. ದನ ಕೊಟ್ಟಿಗೆ, ಅರ್ಧ ದನ ಅರ್ಧ ನಾವು. ಬಚ್ಚಲ್ ಮನೇನ ಅಡುಗೆ ಮನೆ ಮಾಡ್ಕೊಂಡ್ವಿ. ಸ್ವಂತ ನಮ್ಮಪ್ಪನೇ ನನ್ನ ತಮ್ಮನೇ ಕಟ್ಟಿದ್ರು. ಮಳೆ ಬಂದರೆ ಗೈಸ್ ಬರೋ ನೀರೆಲ್ಲ ಒಳಗೆ ಇರ್ತಿತ್ತು. ಅದನ್ನು ತೋಡಿ ಉಯ್ಯೋಕ್ಕೆ ರಾತ್ರಿ ಎಲ್ಲ ನಾನು ನಮ್ಮಮ್ಮ ನೀರು ತೊಗೊಂಡು ಉಯ್ಯೋದು ಬಚ್ಚಲ್ ಮನೆಗೆ, ತೋಡೋದು ಬಚ್ಚಲ್ ಮನೆಗೆ ನೀರು ತೊಗೊಂಡು ಉಯ್ಯೋದು, ತೋಡೋದು ಬಚ್ಚಲ್ ಮನೆಗೆ ನೀರು ತೊಗೊಂಡು ಉಯ್ಯೋದು. ಇದೇ ಆಗಿತ್ತು ನಮ್ಮ ಲೈಫ್. ಸೊ ಏನು ಮಾಡೋಕ್ಕಾಗಲ್ಲ. 5 ವರ್ಷ ಇದೆಯಲ್ಲ, 5-6 ವರ್ಷ ನಮ್ಮ ಲೈಫ್ನ ಕ್ರಿಟಿಕಲ್ ಪೊಸಿಷನ್ ಲೈಫ್. ತುಂಬ ಅನುಭವಿಸಿದ್ದೀವಿ. ಸಾಂಬಾರು ಪುಡಿ ಇರ್ತಿರಲಿಲ್ಲ, ದುಡ್ಡಿಲ್ಲ. ಅಷ್ಟು ನಮ್ಮಪ್ಪ ಕರೆದು ಎಲ್ರಿಗೂ ಕೆಲಸ ಕೊಡ್ತಿದ್ದವರು. ಕೂಲಿ ಕೆಲಸಕ್ಕೆ ಹೋಗ್ತಾರೆ ನಮ್ಮಪ್ಪ, ಕೈಯೆಲ್ಲ ಬೊಬ್ಬೆ ಬರೆಸ್ಕೋತಾರೆ. ಅವೆಲ್ಲ ಅನುಭವಿಸ್ಬೇಕಾಗಿತ್ತು. ನಮ್ಮ ಕರ್ಮ ಕಳಿಬೇಕಲ್ಲ. ಒಬ್ರಿಗೆ ಹೆಲ್ಪ್ ಮಾಡೋಕ್ಕೆ, ಒಬ್ರಿಗೆ ದಾನ ಮಾಡೋಕ್ಕೆ, ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋದರೆ ನಮ್ಮ ಲೈಫ್ ಯಾವ ಸ್ಥಿತಿಗೆ ಬರುತ್ತೆ ಅನ್ನೋದಕ್ಕೆ ನಮ್ಮ ಲೈಫೇ ವೆರಿ ಗುಡ್ ಎಕ್ಸಾಂಪಲ್. ನನ್ನ ತಮ್ಮಂದ್ರು ಗೈಸ್, ಹೆಮ್ಮೆಯಿಂದ ಹೇಳ್ಕೊತೀನಿ, ಎದ್ದೆ ಮುಟ್ಟು ಹೇಳ್ಕೊತೀನಿ. ನಮ್ಮಪ್ಪನ 2 ಕೈ 2 ಕಾಲು
ನಮ್ಮಪ್ಪನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಇವತ್ತು ಅವರೇನೋ ಆಗಿರ್ಬೋದು, ಬಟ್ ಅದು ನಾನು ನೋಡಿದಂಥ ತಮ್ಮಂದರು ಎಲ್ಲರ ಮನೆಯಲ್ಲೂ ಅಂತಂಥ ಮಕ್ಕಳು ಹುಟ್ಟಲಿ ನಾನು ಆರಿಸ್ತೀನಿ, ಆಶಿಸ್ತೀನಿ. ನನ್ನ ತಮ್ಮಂದ್ರಂಥ ಮಕ್ಕಳು ಎಲ್ಲರ ಮನೇಲೂ ಒಬ್ಬೊಬ್ಬರು ಇರಲಿ. ನಿಜ ನಮ್ಮಪ್ಪನಿಗೆ ಎಷ್ಟು ಸ್ಟ್ರೆಂತಾಗಿ ನಮ್ಮಪ್ಪನಿಗೆ ಯಾವ ಥರ ಇದ್ದರು ಅನ್ನೋದಕ್ಕೆ ನಿಜಾಗ್ಲೂ ಸಾಂಬಾರು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿರುತ್ತೆ ನಮ್ಗಳಿಗೆ, ನನಗೆ ನನ್ನ ತಮ್ಮಂದ್ರಿಗೆ. ಗೆಯ್ಯೋ ಹುಡುಗರಲ್ವ, ತಿನ್ನೋ ವಯಸ್ಸಲ್ವಾ. ಸಾಂಬಾರು ಇರೋಲ್ಲ ನಮ್ಮ ಮನೇಲಿ, ಸಾಂಬಾರು ಪುಡಿ ಇರೋಲ್ಲ, ಉಪ್ಸಾರು ಮಾಡ್ತಿರ್ತಾರೆ ಅಮ್ಮ ಡೈಲಿ. ಯಾವಾಗಲೂ ಅಮ್ಮನ ಜೊತೆ ಜಗಳ. ಟೊಮೆಟೊ ಬೆಳೀತಿರ್ತೀವಿ ನಾವು ಮುಂದೆಗಡೆ ಸೈಟ್ಗಳಲ್ಲಿ. ಮಾರ್ಬಿಟ್ಟು ಶೋಕಿಯಾಗಿ ಒಳ್ಳೆ ಮನೆ ಕಟ್ಟಿಸ್ಕೊಂಡು ಎಷ್ಟೊತ್ತು ಎಲ್ಲ ಕಳ್ಕೊಳ್ಳೋದು ಎಷ್ಟೊತ್ತು, ಅದನ್ನು ಸಂಪಾದನೆ ಮಾಡೋದು ಅಲ್ವಾ. ನೀರು ಸೇದು ಕೈಯೆಲ್ಲ ಬೊಬ್ಬೆ ಬಂದ್ಬಿಡೋದು ನಮಗೆ. ಸಂಜೆ ಆಯಿತು ಅಂದರೆ ಟೊಮೆಟೊ ಸಸಿ, ಸೌತೆಕಾಯಿ ಸಸಿಗಳಿಗೆ ನೀರು ಹಾಕೋದು. ಸಂಜೆ ಆಯಿತು ಅಂದಿದ ತಕ್ಷಣ ಈ ಕೆಲಸ ಮಾಡಬೇಕಿತ್ತು ನಾವುಗಳು. ಸೊ ಹೀಗೆ ನಡೀತಾ ಇರುತ್ತೆ ನಮಗೆ. ಡೈಲಿ ಆ ಟೊಮೆಟೊ ರುಬ್ಬಿಟ್ಟು ಅನ್ನ ಮಾಡಿಬಿಡೋದು, ಮುದ್ದೆ ಮಾಡಿಬಿಡೋದು. ರಾಗಿ ಅಕ್ಕಿ ನಾವೇ ಬೆಳಿತಿದ್ವಿ ಅಲ್ವಾ. ಅನ್ನ ಮುದ್ದೆಗೇನು ಬರಲಿಲ್ಲ ಆಗ. ತಿನ್ನೋ ವಯಸ್ಸು ರುಚಿ ಕೇಳ್ತಿತ್ತು ಬಾಯಿ. ಎಲ್ಲರ ಮನೆಯಲ್ಲೂ ಗಮ್ಮಂತ ರುಚಿಯಾಗಿ ಸ್ಮೆಲ್ ಬಂದ ತಕ್ಷಣ ನಮಗೂ ಬಾಯಿ ರುಚಿ ಕೇಳ್ತಿತ್ತು. ನಮ್ಗೆ ಅದೇ ಉಪ್ಸಾರು, ಅದೇ ಟೊಮಟೊ ಸಾರು ನೋಡಿ ಬೇಜಾರು ಬಂದೋಗ್ಬಿಟ್ಟಿತ್ತು ನಮಗೆ. ಸೊ ನಾವು ಚಿಕ್ಕಪ್ಪನ ಮನೇಲಿ ನಮ್ಮ ಸಾಂಬಾರು ಮಾಡೋರು, ತರಕಾರಿ ಸಾಂಬಾರು, ಮೊಳಕೆ ಕಾಳು ಸಾಂಬಾರು ಗಮ್ಮಂತ ಬರೋದು ವಾಸನೆ. ಭಾಗ ಆಗ್ಬಿಟ್ಟಿದ್ರಲ್ಲ, ಮಧ್ಯ ಗೋಡೆ ಹಾಕ್ಬಿಟ್ಟಿದ್ರಲ್ಲ. ನಮ್ಮ ರೂಮ್ ಡೋರಿಂದ ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಜಾಸ್ತಿ ತೊಗೊಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಲೋಟಕ್ಕೆ ಸಾಂಬಾರು ಹಾಕ್ಕೊಂಬಂದು ಸಾಂಬಾರಿಗೆ ಇಷ್ಟು ಅನ್ನ ಹಾಕ್ಕೊಂಡು ಮಿದಿಸ್ಕೊಂಡು ನಾವು 3 ಜನ ತಿಂತಿದ್ವಿ. ಸಾರಿ, ಎಲ್ಲ ಅನ್ನಿಸ್ಕೊಂಡಿದ್ದೀವಿ ಗಾಯ್ಸ್. ಇವತ್ತು ಅದೇ ಸಾಂಬಾರನ್ನ ಲೀಟ್ರ್ ಸುರಿತೀವಿ. ಏನೋ ತಿನ್ನೋ ವಯಸ್ಸು ಚಿಕ್ಕ ಮಕ್ಕಳು ತಿನ್ನಲಿ ಅಂತ ಯಾರೂ ಅನ್ನಲಿಲ್ಲ. ಅಕ್ಕಪಕ್ಕ ಜನಕ್ಕೆಲ್ಲ ಒಪ್ಪಿಸ್ಕೊಂಬಂಡು ದರಿದ್ರದವು ಸಾಂಬಾರು ಕದೀತವೆ. ದರಿದ್ರದವು ಸಾಂಬಾರಿಗೂ ಗತಿ ಇಲ್ಲ ಅನ್ನಿಸ್ಕೊಂಬಿಟ್ಟಿದ್ದೀವಿ ಗಾಯ್ಸ್. ಸೊ ಇದಕ್ಕೆ ನಾನು ಯಾವತ್ತೂ ನನ್ನ ಲೈಫ್, ನನ್ನ ಪಾಸ್ಟ್ ನಾನು ಯಾವತ್ತೂ ಯಾರ ಹತ್ರನೂ ಶೇರ್ ಮಾಡಬಾರ್ದು ಅಂತ ಇದ್ದಿದ್ದು ಇದೇ ಉದ್ದೇಶಕ್ಕೆ, ಬೇರೆ ಏನಿಲ್ಲ. ಎಲ್ಲರ ಲೈಫಲ್ಲೂ ಇರುತ್ತೆ, ಬಟ್ ನನ್ನದೇ ಒಂಥರ ಡಿಫ್ರೆಂಟ್ ಲೈಫ್. ಆ ಹಠ, ಆ ಛಲ, ಆ ನೋವು, ಆ ದುಃಖ ಮಣ್ಣಾದರೆ ಅದು ಹೋಗೋದು ಅನ್ಸುತ್ತೆ. ಅಲ್ಲಿ ತನಕ ಹೋಗಲ್ಲ ಅನ್ಸುತ್ತೆ. ಈವನ್ ನನ್ನ ಮಕ್ಕಳ ಹತ್ರನೂ ನಾನು ಶೇರ್ ಮಾಡಿಲ್ಲ, ನನ್ನ ಹಸ್ಬೆಂಡ್ ಹತ್ರನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಮಾಡ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ ನಮಗೆ. ಸೊ ಇವಾಗೆಲ್ಲ ಏನೇನೋ ಬಿಲ್ಡಪ್ಗಳು ಕೊಡ್ಬೋದು, ಬಟ್ ನೋವು ಎಲ್ರಿಗೂ ಒಂದೇ ಥರ. ನೋವೇ, ಏನೂ ಮಾಡೋಕ್ಕಾಗಲ್ಲ. ಸಾಂಬಾರು ಕಳ್ರಾಗ್ಬಿಟ್ಟಿದ್ವಿ ನಾವು ಅವಾಗ. ಇವತ್ತು ಹಂಡೆ ಸಾಂಬಾರನ್ನ ಚೆಲ್ತೀವಿ. ಆ ವಯಸ್ಸು, ಅದು ತಿನ್ನೋ ವಯಸ್ಸು ಅವಾಗ. ಪಾಪ ಅವರು 2-3 ಜನಕ್ಕೆ ಮಾಡ್ಕೊಂಡಿರ್ತಿದ್ರು. ಅದರಲ್ಲಿ ನಾವು ಒಂದು ಲೋಟ ಎತ್ಕೊಂಬಂದ್ಬಿಟ್ರೆ ಹೋಗಲಿ ತಿನ್ನಲಿ ಬಿಡು ಮಕ್ಕಳು ಅಂತ ಯಾರೂ ಅನ್ನಲಿಲ್ಲ ನಮಗೆ. ಸೊ ಹೀಗೆ ಆ ಥರ ಇವತ್ತಿದ್ದೀವ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳೋದು, ಯಾರನ್ನು ಅಂಡರ್ ಎಸ್ಟಿಮೇಟ್ ಆಗಿ, ಡಿಗ್ರೇಡ್ ಆಗಿ ಯಾರನ್ನು ಮಾತಾಡಬೇಡಿ. ಅವತ್ತಿದ್ದಿದ್ದು ಕಷ್ಟ, ನೋವು ಇವತ್ತಿಲ್ಲದೆ ಇರ್ಬೋದು, ಬಟ್ ಅದನ್ನು ಮರೀಲೂಬಾರ್ದು. ಯಾರೇ ಆದರೂ ಅಷ್ಟೇ, ನಡೆದು ಬಂದ ದಾರಿಯ ಮರೆಯಬೇಡೋಣ ಅಂತ ಗಾದೆನೇ ಇದೆ. ಸೊ ಯಾವತ್ತೂ ಮರಿಬಾರ್ದು. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸತೀಶ್ ಬಂದರು, ಅದಕ್ಕೋಸ್ಕರ. ಓಕೆನಾ, ಸ್ಟೇ ಟ್ಯೂನ್. ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ ನಮ್ಮ ಏರಿಯಾದಲ್ಲೇ ಇರೋರು ನಮಗೆ ಕೇಟ್ರಿಂಗ್ ಕೊಡಬೇಕು ಅವ್ರ ಮಗಳು ಫಂಕ್ಷನ್ಗೆ ಅಂತ ನಮ್ಮ ಮನೇನ ಹುಡ್ಕೊಂಡು ಬಂದಿದ್ದಾರೆ. ನಮ್ಮ ಏರಿಯಾದಲ್ಲಿ ಇತ್ಕೊಂಡೆ ಇವ್ರಿಗೆ ಗೊತ್ತಿರಲಿಲ್ವಂತೆ ನಮ್ಮ ಮನೆ ಅಡ್ರೆಸ್ಸು. ಸೊ ನಿಜಕ್ಕೂ ಖುಷಿ ಆಯಿತು. ಅವ್ರಿಗೂ ಜ್ಯೂಸ್ ಕೊಟ್ಟೆ, ಪ್ರತಿಯೊಂದು ಮಾತಾಡಿದ್ರು.
ಇದಾದ್ಮೇಲೆ ಬೆಂಡೆ ರೋಸ್ಟ್ ಹೇಳಿದ್ವಿ 3 ಹಾಕ್ತೀನಿ ಅಂತ ಹೇಳಿದ್ವಿ. ಬೆಂಡೆಕಾಯಿ ರೋಸ್ಟ್ ಅದೇ ಒಂದು ಪಲ್ಯ ಬಂದು ಅಂದ್ರೆ ಇಲ್ಲ ಯಾವ ಥರ ಹೇಳಿದ್ರು ಬೆಂಡೆ ಫ್ರೈ ಅದೆಲ್ಲ ಕಟ್ ಮಾಡ್ಕೊಂಡು ಬತ್ರ ಉಂಡೆ ಮಂಚೂರಿ ಎಲ್ಲ ಮಾಡ್ಕೊಬೇಕಲ್ಲ ರೆಡಿ ಮಾಡ್ಕೊಂಡು ನೀವು ಹೇಳೋದು 10 ನಿಮಿಷ ಅಂತ ನಾನು ಮಾಡ್ಕೊಡ್ತಾರೆ 10 ನಿಮಿಷ ಮತ್ತೆ ಅವರು ನಿದ್ದೆ ಮಾಡ್ತಾ ಇರ್ತಾರೆ. ನೀವು ನಿಂತ್ಕೊಂಡು ನೋಡು ಚೆನ್ನಾಗಿ ಮಾಡಿಸ್ಕೊಡ್ಬೇಕು. ನಮ್ಮ ಹೇಮಂತ್ ಮನೇಲಿ ಮಾಡೋದು ಚೆನ್ನಾಗಿ. ಅದೇ ಹೇಮಂತನ ಫಂಕ್ಷನ್ ಒಂದು ಮೂಟೆ ಲೆಕ್ಕ ತಗೊಬಿಡಿ ಅವ್ರಿಗೆ ಗೊತ್ತಾಗ್ಬಿಡ್ತಾರೆ. ನೀವಾದ್ರೆ ಅವರು ಹೋದ್ರೆ ದಿನ ಗೊತ್ತು ಬಿಡಿ ಮಾಡ್ತಾರೆ. ರೇಗಿಸ್ಲಿ ಸುಮ್ಮನಿರಿ ಆಂಟಿ. ಅಂಗಡಿ ತಗೊಂಡ್ಬಂದ್ರ 1-2 ಅವರು ಹಂಗ ಗಂಟೆ ಹಿಡ್ತಿದ್ದು ಏನಾರು ಮಲಗಿದ್ರ ಅವ್ರ ದುಡ್ಡು ಲೆಕ್ಕ ಹಾಕಿರ ಎಷ್ಟಿದ್ದು ಒಂದ್ ದಿನ ರೇಗಿಸ್ತೇ ಹೋಗಲ್ಲ ಶ್ವೇತ. 10 ನಿಮಿಷ ಅಂಗಡಿ ತಗ ಸ್ಟಾಪ್ ಕೊಟ್ಬಿಟ್ಟು ಮಾತಾಡ್ಬಿಟ್ಟೆ ಹೋಗ್ಬೇಕು. ಇಬ್ರು ಸುಮ್ ತಪ್ಪು ಕೂತಿರ್ತಿರಲ್ಲ ಸ್ವಲ್ಪ ನಗಾಡ್ಲಿ ಅಂತ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮೀ.